ಲಕ್ಕುಂಡಿಯಲ್ಲಿ 15ನೇ ದಿನದ ಉತ್ಖನನ ಕಾರ್ಯ ಮುಂದುವರಿದಿದೆ. ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿರೋದು ಗಮನಿಸಬೇಕು. ಯಾರದೋ ಒಬ್ಬರ ಮನೆಯಲ್ಲಿ ಒಂದು ಪ್ರಾಗೈತಿಹಾಸಿಕ ಒಂದು ಚಿನ್ನಾಭರಣಗಳೆಲ್ಲವೂ ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಅಲ್ಲಿನ ಪ್ರಾಧಿಕಾರ ಎಲ್ಲವೂ ಕೂಡ ಸೇರ್ಕೊಂಡು ಮಾಡ್ತಾ ಇರೋದು. ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿರೋದು. ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಉತ್ಖನನ ಕಾರ್ಯವನ್ನು ಮುಂದುವರಿಸಿದೆ. 35ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇರೋದು. ಈವರೆಗೆ 50ಕ್ಕೂ ಹೆಚ್ಚು ಪ್ರಾಚ್ಯ ವಸ್ತುಗಳು ಪತ್ತೆ ಆಗಿದೆ. ಇಂದು ಪ್ರಾಚ್ಯ ವಸ್ತುಗಳು ಅವಶೇಷಗಳೆಲ್ಲವೂ ಕೂಡ ಮತ್ತೆ ಸಿಗುವಂತಹ ನಿರೀಕ್ಷೆ ಇದೆ ಅನ್ನೋದಾಗಿ ಕೂಡ ತಿಳಿದು ಬರ್ತಾ ಇದೆ. ಮನೆಯ ಗೋಡೆಗಳಲ್ಲಿ ಶಿಲಾಬಾಲಿಕೆಗಳು, ಆ ಹಿಂದೆ ಇದ್ದಂತಹ ರಾಜಮನೆತನಗಳ ಆಳ್ವಿಕೆಯಲ್ಲಿ ಇದ್ದಂತಹ ಒಂದಿಷ್ಟು ಕುರುಹುಗಳೆಲ್ಲವೂ ಕೂಡ ಲಭ್ಯ ಆಗಿತ್ತು. ಈಗ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಿರುವಂತಹ ಉತ್ಖನನ ಕಾರ್ಯ ಇದು. ಗಮನಿಸ್ತಾ ಇದ್ದೀರಿ, ಸುಮಾರು 50ಕ್ಕೂ ಹೆಚ್ಚು ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರೋದು. ಅವ್ರಿಗೊಂದಿಷ್ಟು ಬಾರ್ಡರ್ ಹಾಕಿಕೊಟ್ಟಿದ್ದಾರೆ. ಆ ಬಾರ್ಡ್ರಲ್ಲೇ ಅವರು ಉತ್ಖನನ ಕಾರ್ಯವನ್ನು ಮಾಡಬೇಕು. ಒಂದು ಪ್ರಾಗೈತಿಹಾಸಿಕ ಇಲಾಖೆ ಏನಿರುತ್ತೆ ಅವರೆಲ್ಲರೂ ಕೂಡ ಅದಕ್ಕೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಒಂದು ಇಲ್ಲಿ ಸಿಗಬಹುದು, ಪ್ರಾಚ್ಯ ವಸ್ತುಗಳು ಅವಶೇಷಗಳು ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ, ಒಂದು ದೂರದೃಷ್ಟಿಯಲ್ಲಿ ಈಗ ಉತ್ಖನನ ಕಾರ್ಯಕ್ಕೆ ಮುಂದಾಗಿರೋದು. ಇವತ್ತು 15ನೇ ದಿನ 35ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ.